ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಇಂದಿನ ಮೊದಲ ಪ್ರಶ್ನೆ, ಕಣ್ಣುಗಳು ಚೆನ್ನಾಗಿ ಕಾಣುವಂತೆ ಮಾಡಲು ನಮ್ಮ ಆಹಾರದಲ್ಲಿ ಯಾವುದು ಹೆಚ್ಚಾಗಿರಬೇಕು? ನಿಮ್ಮ ಆಯ್ಕೆಗಳು ಕರಿಬೇವು, ಕೋಳಿ ಮೊಟ್ಟೆ, ಹಾಲು, ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ ಕರಿಬೇವು. ಎರಡನೆಯ ಪ್ರಶ್ನೆ, ಯಾವ ಹಣ್ಣಿನ ರಸ ನಿಮಿಷಗಳಲ್ಲಿ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸುತ್ತದೆ? ನಿಮ್ಮ ಆಯ್ಕೆಗಳು ನಿಂಬೆ ರಸ, ದಾಳಿಂಬೆ ಹಣ್ಣಿನ ರಸ, ಕಿತ್ತಳೆ ಹಣ್ಣಿನ ರಸ, ದ್ರಾಕ್ಷಿ ಹಣ್ಣಿನ ರಸ. ಸರಿಯಾದ ಉತ್ತರ ಆಪ್ಷನ್ ಬಿ ದಾಳಿಂಬೆ ಹಣ್ಣಿನ ರಸ. ಮೂರನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿಯು ನೀರಿಲ್ಲದೆ ಎಷ್ಟು ದಿನಗಳ ಕಾಲ ಬದುಕಬಹುದು? ನಿಮ್ಮ ಆಯ್ಕೆಗಳು 1 ದಿನ, 3 ದಿನ, 2 ದಿನ, 4 ದಿನ. ಸರಿಯಾದ ಉತ್ತರ ಆಪ್ಷನ್ ಬಿ 3 ದಿನ. ನಾಲ್ಕನೆಯ ಪ್ರಶ್ನೆ, ಯಾವ ಪೋಷಕಾಂಶದ ಕೊರತೆಯಿಂದ ಬೆರಿ ಬೆರಿ ಕಾಯಿಲೆ ಉಂಟಾಗುತ್ತದೆ? ನಿಮ್ಮ ಆಯ್ಕೆಗಳು ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಬಿ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ. ಐದನೆಯ ಪ್ರಶ್ನೆ, ಯಾವುದು ತಿನ್ನುವುದರಿಂದ ಕಣ್ಣುಗಳ ಆರೋಗ್ಯ ಸುಧಾರಿಸುತ್ತದೆ? ನಿಮ್ಮ ಆಯ್ಕೆಗಳು ಹಾಗಲಕಾಯಿ, ಪಪಾಯಿ, ಬೇವಿನಕಾಯಿ, ಮಾವಿನಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪಪಾಯಿ. ಆರನೆಯ ಪ್ರಶ್ನೆ, ಕೆಂಪು ರಕ್ತ ಕಣಗಳ ಜೀವಿತ ಅವಧಿ ಎಷ್ಟು? ನಿಮ್ಮ ಆಯ್ಕೆಗಳು 12 ದಿನಗಳು, 80 ದಿನಗಳು, 120 ದಿನಗಳು, 100 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 120 ದಿನಗಳು. ಏಳನೆಯ ಪ್ರಶ್ನೆ, ಒಣ ದ್ರಾಕ್ಷಿ ತಿನ್ನುವುದರಿಂದ ಯಾವ ಗಂಭೀರ ಕಾಯಿಲೆ ವಾಸಿಯಾಗುತ್ತದೆ? ನಿಮ್ಮ ಆಯ್ಕೆಗಳು ಪಿತ್ತರೋಗ, ಕಾಮಾಲೆ, ಶುಗರ್ ಕಾಯಿಲೆ, ರಕ್ತಹೀನತೆ. ಸರಿಯಾದ ಉತ್ತರ ಆಪ್ಷನ್ ಡಿ ರಕ್ತಹೀನತೆ. ಎಂಟನೆಯ ಪ್ರಶ್ನೆ, ಮನುಷ್ಯನು ಯಾವುದನ್ನು ಮಾಡುವುದರಿಂದ ಬೇಗ ಸಾಯುತ್ತಾನೆ? ನಿಮ್ಮ ಆಯ್ಕೆಗಳು ಅತಿಯಾಗಿ ತಿನ್ನುವುದು, ಮಲಗುವುದು, ಕೆಲಸ ಮಾಡುವುದರಿಂದ, ಕುಳಿತುಕೊಳ್ಳುವುದರಿಂದ. ಸರಿಯಾದ ಉತ್ತರ ಆಪ್ಷನ್ ಡಿ ಕುಳಿತುಕೊಳ್ಳುವುದರಿಂದ. ಒಂಬತ್ತನೆಯ ಪ್ರಶ್ನೆ, ನೀವು ಇದ್ದಕ್ಕಿದ್ದಂತೆ ಅತಿ ಹೆಚ್ಚಾಗಿ ತೂಕವನ್ನು ಕಳೆದುಕೊಂಡರೆ ಯಾವ ಕಾಯಿಲೆ ಬರುವ ಸಂಭವ ಇರುತ್ತದೆ? ನಿಮ್ಮ ಆಯ್ಕೆಗಳು ಕ್ಯಾನ್ಸರ್, ಕಿಡ್ನಿ ಸಮಸ್ಯೆ, ಹೃದಯ ಸಮಸ್ಯೆಗಳು, ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್. ಹತ್ತನೆಯ ಪ್ರಶ್ನೆ, ಯಾವ ಹಣ್ಣು ಮನುಷ್ಯನ ಬಿಳಿ ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚು ಮಾಡುತ್ತದೆ? ನಿಮ್ಮ ಆಯ್ಕೆಗಳು ಕಿವಿ ಹಣ್ಣು, ಡ್ರ್ಯಾಗನ್ ಫ್ರೂಟ್, ಹಲಸಿನ ಹಣ್ಣು, ಸೇಬು ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಕಿವಿ ಹಣ್ಣು. 11ನೆಯ ಪ್ರಶ್ನೆ, ಕೋಳಿಗಳು ಮೊಟ್ಟೆಗಳಿಗೆ ಕಾವು ಕೊಡುವ ಕಾಲ ಅವಧಿ ಎಷ್ಟು? ನಿಮ್ಮ ಆಯ್ಕೆಗಳು 10 ದಿನ, 22 ದಿನ, 25 ದಿನ, 21 ದಿನ. ಸರಿಯಾದ ಉತ್ತರ ಆಪ್ಷನ್ ಡಿ 21 ದಿನ. 12ನೆಯ ಪ್ರಶ್ನೆ, ಸಮುದ್ರದಲ್ಲಿ ಬರುವಂಥ ಭೂಕಂಪವನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು ತೂಫಾನ, ನೆರೆ,
ಸೈಕ್ಲೋನ್, ಸುನಾಮಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸುನಾಮಿ. 13ನೆಯ ಪ್ರಶ್ನೆ. ಯಾವ ಮುಸ್ಲಿಂ ದೇಶದ ಕರೆನ್ಸಿ ನೋಟಿನಲ್ಲಿ ಗಣೇಶನ ಚಿತ್ರವಿದೆ? ನಿಮ್ಮ ಆಯ್ಕೆಗಳು ಬಾಂಗ್ಲಾದೇಶ, ಇಂಡೋನೇಷಿಯಾ, ಇರಾಕ್, ಇರಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡೋನೇಷಿಯಾ. 14ನೆಯ ಪ್ರಶ್ನೆ. ಗರ್ಭಾಶಯದಲ್ಲಿ ಮೊದಲು ಯಾವ ಭಾಗ ರೂಪುಗೊಳ್ಳುತ್ತದೆ? ನಿಮ್ಮ ಆಯ್ಕೆಗಳು ಮೆದುಳು, ಹೃದಯ, ಕಣ್ಣುಗಳು, ಮೂಳೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ. 15ನೆಯ ಪ್ರಶ್ನೆ. ಮೂಳೆಗಳು ಗಟ್ಟಿಯಾಗಲು ಯಾವ ಹಣ್ಣನ್ನು ತಿನ್ನಬೇಕು? ನಿಮ್ಮ ಆಯ್ಕೆಗಳು ಸೇಬು, ಕಿವಿಹಣ್ಣು, ಒಣಹಣ್ಣುಗಳು, ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು. 16ನೆಯ ಪ್ರಶ್ನೆ. ನಾವು ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಗಂಟೆ ನಿದ್ದೆ ಮಾಡಬೇಕು? ನಿಮ್ಮ ಆಯ್ಕೆಗಳು 4 ಗಂಟೆ, 8 ಗಂಟೆ, 10 ಗಂಟೆ, 6 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಬಿ 8 ಗಂಟೆ. 17ನೆಯ ಪ್ರಶ್ನೆ. ಚರ್ಮದ ಮೂಲಕ ಶ್ವಾಸ ತೆಗೆದುಕೊಳ್ಳುವ ಜೀವಿ ಯಾವುದು? ನಿಮ್ಮ ಆಯ್ಕೆಗಳು ಗೋಸುಂಬೆ, ತೋಳ, ಏಡಿ, ಕಪ್ಪೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪೆ. ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.